अस्सलाम वालेकुम नाजरीन, आप देख रहे हैं आपका अपना कोलार ट्रू न्यूज़ चैनल। शहर के वार्ड नंबर 22 यानी कि न्यामती मोहल्ले में दोबारा फिर से रोडों का काम का आगाज़ करते हुए वहाँ के एक्स यानी कि काउंसलर के शोहर मोहम्मद रफ़ी और नामिनी काउंसलर मोहम्मद अल्ताफ़, इन दोनों की निगरानी में वहाँ पर रोडों का काम चलते हुए यानी कि करते हुए आप देख सकते हैं आपके अपने चैनल की तरफ से। इस मौके पर वहाँ के दोनों काउंसलरों ने यानी कि नामिनी काउंसलर मोहम्मद अल्ताफ़ और काउंसलर के शोहर मोहम्मद रफ़ी ने कोलार के एमएलए कत्तूर मंजूनाथ का और एमएलसी जनाब अनिल का और जनाब नसीर साहब का शुक्रिया अदा किया गया कि उन्होंने उनकी बदौलत शहर के सभी वार्डों में काम हो रहा है। तो कसरत अक्सर मेरे वार्ड में भी ज़्यादा से ज़्यादा काम चल रहा है। आने वाले दिनों में अंजुमन शादी महल से मदर तेरेसा स्कूल तक का जो रास्ता है वहाँ पर भी एवीजी के तरफ से 3 साल पहले रोड का काम आर्डर पास हुआ है, लेकिन कुछ वजूहात के बिना पर रोड का काम नहीं चल रहा है। तो जैसे ही एमएलए से वहाँ के काउंसलर के शोहर ने कहा तो उन्होंने कहा एवीजी से ना सही तो मैं अगर दूसरे फंड में उस रोड का काम मुकम्मल करके दूंगा। तो इस ऐसे बातें कुछ अखबारी नुमाइंदों को बताते हुए कोलार के एमएलए कत्तूर मंजूनाथ का और जनाब नसीर साहब का और एमएलसी अनिल कुमार का, इन तीनों का शुक्रिया अदा करते हुए आप देख सकते हैं। और वार्ड नंबर 22 न्यामती मोहल्ला मस्जिद के पीछे का रोड का काम चलते हुए आप देख सकते हैं आपके अपने चैनल की तरफ से। ऐसे ही कई अखबारात आप देखने के लिए हमारे इस चैनल को सब्सक्राइब करें, कमेंट करें और शेयर करना ना भूलें। शुक्रिया। ಏನು ಇವತ್ತಿನ ದಿವಸ ಕೋಲಾರ ವಾರ್ಡ್ ನಂಬರ್ 22ರಲ್ಲಿ ನ್ಯಾಮತಿ ದರ್ಗಾದಲ್ಲಿ ಕಡಿಮೆ ಅಂದ್ರೂ ಸುಮಾರು ಕೆಲಸಗಳು ಆಗಿದೆ ಈ ವಾರ್ಡದಲ್ಲಿ. ಇವಾಗ ಯೂನಿಫಾರ್ಮ್ ಎಲ್ಲ ವಾರ್ಡ್ಗಳಿಗೆ 30 ಲಕ್ಷ ಹಾಕಿದಾರಲ್ಲ, ಅದು ನಮ್ಮ ವಾರ್ಡ್ಗೂ 30 ಲಕ್ಷ ಅನುದಾನ ನಮ್ಮ ಜನಪ್ರಿಯ ಶಾಸಕರು ಕೊತ್ತೂರ್ಜಿ ಮಂಜುನಾಥ್ ಸಾಹೇಬರು ಸಹಕಾರದಿಂದ, ಎಲ್ ಅನಿಲ್ ಕುಮಾರ್ ಸಾಹೇಬರು ಸಹಕಾರದಿಂದ, ನಮ್ಮ ನಸೀರ್ ಅಹಮದ್ ಸಾಹೇಬರು ಸಹಕಾರದಿಂದ ಈ ಅನುದಾನ ನಮ್ಮ ವಾರ್ಡ್ಗೆ ಹಾಕಿ ಕಡಿಮೆ ಅಂದ್ರೂ ಆ ಮೈದಾನದಲ್ಲಿ 8 ರೋಡ್ ಹಾಕ್ತಾ ಇದ್ದೀರಿ. ನಮ್ಮ ರಾಜ ಮನೆಯಿಂದ ಪಿ ಎ ರಮೇಶ್ ಮನೆವರೆಗೂ, ಇಲ್ಲಿ ನಮ್ಮ ಅಂಜುಮನ್ ಚೌಟ್ರಿಯಿಂದ ಮುನೀರ್ ಅಂಗಡಿಯವರೆಗೂ, ಮತ್ತು ಆರಿಫ್ ಮನೆಯಿಂದ ನಮ್ಮ ಬಕರ್ ಖಸಾಬ್ ಅಂತ ಇದ್ದಾರೆ ಅವ್ರ ಮನೆವರೆಗೂ ಟಿ ಟೆಪ್ ಇದು, ಅಲ್ಲಿ ಎಲ್ ಟೆಪ್, ಇದು 30 ಲಕ್ಷನಲ್ಲಿ ಈ ಕೆಲಸ ಆಗ್ತಾಯಿದೆ. ಇದು ನಾವು ಮಾತಾಡೋದು ಉದ್ದೇಶ ಏನಂದರೆ, ನಾವು ಪುಣ್ಯ ಮಾಡಿದರು ಕೋಲಾರದಲ್ಲಿ ಇಂಥ ಜನಪ್ರಿಯ ಶಾಸಕರು ಕೊತ್ತೂರ್ಜಿ ಮಂಜುನಾಥ್ ಸಾಹೇಬರು ಹಲವಾರು ಕೆಲಸಗಳು ಅವ್ರ ಮುಖಾಂತರ ನಮಗೆ ಕೋಲಾರದಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ. ಕಡಿಮೆ ಅಂದ್ರೂ ನಮ್ಮ ಅಲ್ತಾಫ್ ಅಣ್ಣ ಹೇಳಿದ್ರು ಇವಾಗ 2,000 ಕೋಟಿ ಅಂತ ಅಲ್ಲ, 2,000 ಕೋಟಿ ಅಲ್ಲ 3,000 ಕೋಟಿಗಿಂತ ಹೆಚ್ಚಾಗಿ ನಮ್ಮ ಕೋಲಾರ್ಗೆ ಅನುದಾನ ತೊಗೊಂಡು ಬಂದು ಬೇರೆ ರೀತಿಯಲ್ಲಿ ಕೋಲಾರ ಡೆವಲಪ್ಮೆಂಟ್ಸ್ ಮಾಡ್ತಾಯಿದ್ದಾರೆ. ನಮ್ಮ ಕೋಲಾರದಲ್ಲಿ ಇಂಥ MLA ನಮಗೆ ಸಿಕ್ಕಿರೋದು ನಾವು ಪುಣ್ಯ ಅಂದ್ಕೊಳ್ತೀರಿ. ಯಾಕಂದರೆ ಇದಕ್ಕೆ ಮುಂಚೆ ಸುಮಾರು MLA ಅವ್ರು ಬಂದರು, ನಾವು ಯಾರು ವಿರೋಧನೂ ನಾವು ಮಾತಾಡೋಕ್ಕೆ ನಮಗೆ ಇಷ್ಟನೂ ಇಲ್ಲ, ನಾವು ಬೇಕಾಗಿಲ್ಲ ಅದಿಲ್ಲ. ನಮ್ಮ MLA ಅವರು ಚೆನ್ನಾಗಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಅದು ನಮ್ಮ MLA ಬಗ್ಗೆ ನಾವು ಗೌರವ ಕೊಡಬೇಕು. ನಾವು ಏನು ಕೆಲಸ ತೊಗೊಂಡು ನಮಗೆ ಕೊಡ್ತಾ ಇದ್ದಾರೆ ಅದು ಅವ್ರ ಬಗ್ಗೆ ನಾವು ಹೇಳಬೇಕಲ್ಲ. ಅದ್ರಿಗೆ ಹೆಚ್ಚಾಗಿ ಎಲ್ಲ ವಾರ್ಡ್ಗಳಲ್ಲಿ ಕೆಲಸ ನಡೀತಾ ಇದೆ. ಇವತ್ತು ಬೇರೆ ವಾರ್ಡ್ಗಳಲ್ಲಿ ಕೆಲಸ ನಡೀತಾ ಇದೆ. ಅವ್ರು ಪ್ರಚಾರ ಮಾಡ್ತಾ ಇದ್ದಾರೆ, ಇಲ್ಲ ಅದು ನಂಬಬೇಕಾಗಿಲ್ಲ. ಬಟ್ ನಾವಂತೂ ನಮ್ಮ MLA ಪ್ರಚಾರ ಮಾಡ್ತೀರಿ. ಯಾಕಂದರೆ ನಮಗೆ ಒಳ್ಳೆ ಅನುದಾನ ಹಾಕಿ ನಮ್ಮ ವಾರ್ಡ್ಗೆ ಡೆವಲಪ್ಮೆಂಟ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಇವಾಗ ಮತ್ತೆ 25 ಕೋಟಿ ಬರ್ತಾ ಇದೆ. ಆ 25 ಕೋಟಿನಲ್ಲಿ ಅಂಜುಮನ್ ಚೋಟಿ ರೋಡ್ ಜಾಲಪ್ ಹಾಸ್ಪಿಟ್ಲಿಂದ ಮದರ್ ತೆರೇಸಾ ಶಾಲೆ, ಅದು AVG ಅವ್ರಿಗಾಗಿದೆ ರೋಡ್. ಸುಮಾರು ಅದಾಗಿ 3 ವರ್ಷ ಆಯಿತು. ನಾನು ಮೊನ್ನೆ ಹೇಳಿದೆ, ಅಣ್ಣ ಎಲೆಕ್ಷನ್ ಹೋಗೋಕ್ಕೆ ಮುಂಚೆ ನಾವು ಆ ರೋಡ್ ನಮ್ಗೆ ಯಾಕೆ ಕೊಟ್ಬಿಟ್ರೆ ನಮಗೂ ಗೌರವ ಬರ್ತದೆ, ನಾವು ಮರ್ಯಾದೆ ಉಳಿಸ್ಕೊಳ್ಬೇಕು, ಅದು ಏನಾದರೂ ನೀವು ಸ್ವಲ್ಪ ಸಹಾಯ ಮಾಡ್ಬೇಕಣ್ಣ ಅಂದರೆ, ರಫಿ ಭಾಯಿ AVG ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಬೇರೆ ಅನುದಾನದಲ್ಲಿ ಬೇರೆ ಫಂಡ್ನಲ್ಲಿ ನಾನು ಮಾಡಿಕೊಡ್ತೀನಿ ಅಂತ ಧೈರ್ಯ ಕೊಟ್ಟರು ನಮಗೆ. ಇನ್ನು ಎಂಥ MLA ಬೇಕಾರೆ ನಮಗೆ. ಅದಕ್ಕೆ ನೋಡಿ, ನಮ್ಮ ML ಅನಿಲ್ ಕುಮಾರ್ ಸಾಹೇಬರು, ನಸೀರ್ ಅಹಮದ್ ಸಾಹೇಬರು ಇವ್ರ ಜೊತೆಯಲ್ಲಿ ಇನ್ನೂ ಶಕ್ತಿ ತುಂಬಿ ಇನ್ನೂ ಕೋಲಾರ್ನಲ್ಲಿ ಒಳ್ಳೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಇವತ್ತು ಈ ಕೆಲಸ ಆಗ್ತಾಯಿದೆ, ನಾಳೆ 25 ಕೋಟಿ ಬರ್ತಾ ಇದ್ದಾರ, ಅದರಲ್ಲಿ 50 ಲಕ್ಷ ಎಲ್ಲ ವಾರ್ಡ್ಗೆ ಆಗ್ತಾ ಇದ್ದೀನಿ ಅಂತ ಹೇಳಿದ್ರು. ನಿನ್ನ ವಾರ್ಡ್ಗೆ ಇನ್ನೂ ಜಾಸ್ತಿ ಹಾಕ್ಕೊಡ್ತೀನಿ ಅಂತ ಧೈರ್ಯ ಕೊಟ್ಟರು ನಮಗೆ. ಅದು ನಂಬಿಕೆ ಇದೆ ನಮಗೆ ಮಾಡಿಕೊಡ್ತಾರಂತ ಹೇಳಿ ನಾವು ನಮ್ಮ ಅದೃಷ್ಟ ಚೆನ್ನಾಗಿದೆ. ಯಾಕಂದರೆ ಇಂಥ MLA ಸಿಕ್ಕಿರೋದು ಪುಣ್ಯ ಅಂತ ನಾವು ಅಂದ್ಕೊಳ್ಬೇಕು.